ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ಈಸಿಯಾಗಿ ಕಡಿಮೆ ಟೈಮಲ್ಲೇ ಬೆಳಗ್ಗೆ ಟಿಫನ್ಗೆ ಬಿಸಿಬೇಳೆ ಬಾತ್ ಹೇಗ್ ಮಾಡೋದು ನೋಡೋಣ ಬನ್ನಿ. ಹಾಗೂ ಇದು ಟಿಫನ್ಗೆ, ಮಕ್ಕಳು ಲಂಚ್ ಬಾಕ್ಸ್ಗೆ, ಮಕ್ಕಳಿಗೆ ಆಗ್ಲಿ ದೊಡ್ಡವ್ರಿಗೆ ಆಗ್ಲಿ ಇದು ಒಳ್ಳೆ ಟಿಫನ್ ಅಂತಾನೆ ಹೇಳ್ಬೋದು. ಇದಕ್ಕೆ ಖಾರ ಬೂಂದಿ ಇದ್ರೆ ಸೈಡ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳೋಣ ಬನ್ನಿ. ಈಗ ನಾನೊಂದು ಕುಕ್ಕರ್ಗೆ 1 ಲೋಟದಲ್ಲಿ ಬೇಳೆ, 1 ಲೋಟ ಅಕ್ಕಿ ಸೇರಿಸ್ಕೊಂಡು ಒಂದು 3 to 4 ಟೈಮ್ಸ್ ವಾಶ್ ಮಾಡ್ಕೊಂಡು ಇವಾಗ ನೀರ್ ಚಲ್ಕೊಂಡು ಅದಕ್ಕೆ 1 ಕಪ್ ಬೀನ್ಸ್, 1 ಕಪ್ ಕ್ಯಾರೆಟ್, 1 ಕಪ್ ಗೆಡ್ಡೆಕೋಸು ಹಾಕೊಂಡಿದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು. ಈಗ ನಾನು ಮೀಡಿಯಂ ಸೈಜ್ ಟೊಮೊಟೊ, 1 ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದೀನಿ. ಇದಕ್ಕೆ ಒಂದು ಸ್ಮಾಲ್ ಕಪ್ ಅಷ್ಟು ಕಡಲೆ ಬೀಜ ಸೇರಿಸ್ಕೊಂಡಿದೀನಿ. ಕಡಲೆ ಬೀಜ ಇದರಲ್ಲಿ ಬೇಯಿಸಿದ್ರೆ ತುಂಬಾ ರುಚಿ ಜಾಸ್ತಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಯಷ್ಟು ಅರಿಶಿನ ಪುಡಿ, 5 ಲೋಟ ನೀರ್ ಹಾಕೊಂಡು ಇವಾಗ ಸ್ಟವ್ ಮೇಲೆ ಇಟ್ಕೊಂಡು ಇವಾಗ ವಿಸಿಲ್ ತಗೊಂತಾ ಇದೀನಿ. ಈಗ ನಾನು 3 to 4 ವಿಸಿಲ್ಸ್ ತಗೊಂಡಿದೀನಿ. ಇವಾಗ ನೋಡ್ತಾ ಇರ್ಬೋದು ಕುಕ್ಕರ್ ಲಿಡ್ ತೆಗಿತಾ ಇದೀನಿ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಂತ. ಆದಷ್ಟು ನೀವು ಜಾಸ್ತಿ ನೀರ್ ಹಾಕೊಂಡು ಸಾಫ್ಟ್ ಆಗಿ ಬೇಯಿಸ್ಕೊಳ್ಳಕ್ಕೆ ಟ್ರೈ ಮಾಡಿ. ಇದು ಸಾಫ್ಟ್ ಆಗಿ ಬೆಂದ್ಬಿಟ್ರೆ ನಾವು ನೀರ್ ಹಾಕೊಳ್ಳೋ ಅವಶ್ಯಕತೆನೆ ಬರಲ್ಲ. ಈಗ ಇದು ಸಾಫ್ಟ್ ಆಗಿ ಬೆಂದಿದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇವಾಗ ಇದಕ್ಕೆ ಒಗ್ಗರಣೆಗೆ ಏನೇನ್ ಹಾಕೋಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಈಗ ನಾನು ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು 1 ಟೇಬಲ್ ಸ್ಪೂನ್ ಸಾಸಿವೆ, ಒಂದು ಸ್ವಲ್ಪ ಕರ್ಬೇವು, ಒಂದು ಸ್ಮಾಲ್ ಸೈಜ್ ಈರುಳ್ಳಿ ಉದ್ದಾಗಿ ಹೆಚ್ಕೊಂಡಿರೋದನ್ನ ಹಾಕೊಂಡಿದೀನಿ. ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಇಲ್ಲಿ ನಾನು ಮೀಡಿಯಂ ಸೈಜ್ ಕ್ಯಾಪ್ಸಿಕಮ್ ಸಣ್ಣದಾಗಿ ಹೆಚ್ಕೊಂಡು ಹಾಕೊಂತ ಇದೀನಿ. ಇವಾಗ ಅದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಹುಣಸೆಹಣ್ಣು ರಸ ಸೇರಿಸ್ಕೊತಾ ಇದೀನಿ. ನೋಡಿ ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡು ಈಗ ಪೌಡರ್ ಹಾಕೊಂತ ಇದೀನಿ. ಬಿಸಿಬೇಳೆ ಬಾತ್ ಪೌಡ್ರು, 1 ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಂತ ಇದೀನಿ. ನೀವು ಬೇಕಾದ್ರೆ ಒಣಗಿದ ಮೆಣಸಿನಕಾಯಿ ಆಡ್ ಮಾಡ್ಕೋಬಹುದು. ನಾನಿಲ್ಲಿ ಸ್ಕಿಪ್ ಮಾಡ್ಕೊಂತ ಇದೀನಿ. ಸಾಂಬಾರ್ ಪುಡಿ ಸೇರಿಸ್ಕೊಂಡ್ರೆ ಯಾವುದೇ ಅಡ್ಗೆ ಆಗ್ಲಿ ಅದೊಂದು ರುಚಿ ಜಾಸ್ತಿ. ಮನೇಲಿ ಮಾಡಿರೋ ಸಾಂಬಾರ್ ಪುಡಿ ಸೇರಿಸ್ಕೊಳ್ಳಿ. ಇವಾಗ ಅದು ಎಣ್ಣೆ ಬಿಟ್ಟಿದೆ ಒಗ್ಗರಣೆದು. ಇವಾಗ ಒಂದ್ ಸ್ವಲ್ಪ ನೀರ್ ಸೇರಿಸ್ಕೊಳ್ಳೋಣ ಮಸಾಲೆಗೆ. ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನ ಮಳ್ಳದಕ್ ಬಿಡೋಣ. ಹಾಗೆ ಹಾಕಿದ್ರೆ ಗಟ್ಟಿಯಾಗಿರುತ್ತೆ ಮಸಾಲೆ. ಅದರಿಂದ ಒಂದ್ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಸಾಲೆ ಮಳ್ತಾ ಇದೆ. ಮಸಾಲೆ ಮಳ್ಳಿರೋದನ್ನ ನಾವಿವಾಗ ಕುಕ್ಕರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಕುಕ್ಕರ್ಗೆ ಶಿಫ್ಟ್ ಮಾಡ್ಕೊಂಡು ಅನ್ನಕ್ಕೆ ಮಸಾಲೆಗೂನು ನೀಟಾಗಿ ಮಿಕ್ಸ್ ಆಗ್ಬೇಕು. ಆ ತರ ನೀಟಾಗಿ ಒಂದ್ಸರಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಾದ್ಮೇಲೆ ಇವಾಗ ನಾವು ಸ್ಟವ್ ಹಚ್ಚಿ ಒಂದ್ 2 ರಿಂದ 3 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಟು ಇದನ್ನ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡಾದ್ಮೇಲೆ ಇದಕ್ಕೆ ಈಗ ನೀವು ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ಕೋಬಹುದು. ಇಷ್ಟ ಆದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಈಗ ನಾನು ಕೊತ್ತಂಬರಿ ಸೇರಿಸಿ ಇವಾಗ ಬೇಯದಕ್ ಬಿಟ್ಟಿದೀನಿ. ಇದಕ್ಕೆ ಬಿಸಿ ಇದ್ದಾಗಲೇ 1 ಸ್ಪೂನ್ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.